ಡಿಸ್ಕಸ್ ದ ಟೈಪ್ ಕನ್ವರ್ಷನ್ ಆ್ಯಂಡ್ ಟೈಪ್ ಕ್ಯಾಸ್ಟಿಂಗ್. ಓಕೆ, ಟೈಪ್ ಕನ್ವರ್ಷನ್ ಮತ್ತು ಟೈಪ್ ಕ್ಯಾಸ್ಟಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಎ ಅನ್ನೋ ವ್ಯಾಲ್ಯೂನ ಇಂಟ್ ಅಥವಾ ಬೈಟು ಶಾರ್ಟು ಈ ಥರ ನಾವು ಸ್ಟೋರ್ ಮಾಡಿರ್ತೀವಿ. ಅದೇ ಇಂಟಲ್ಲಿ ಸ್ಟೋರ್ ಆಗಿರೋ ವ್ಯಾಲ್ಯೂನ ಬೈಟಿಗೆ ಕನ್ವರ್ಟ್ ಮಾಡೋದು ಅಥವಾ ಫ್ಲೋಟಲ್ಲಿ ಸ್ಟೋರ್ ಆಗಿರೋ ವ್ಯಾಲ್ಯೂನ ನಾವು ಇಂಟಿಗೆ ಕನ್ವರ್ಟ್ ಮಾಡೋಕ್ಕಾಗುತ್ತಾ ಅದನ್ನು ತಿಳ್ಕೊಳ್ಳೋಣ. ಈಗ ಇಂಟು ಎ ಇಸ್ ಈಕ್ವಲ್ ಟು 2 ಅಂತ ಹಾಕ್ತೀನಿ. ಓಕೆ, ನೆಕ್ಸ್ಟು ಈಗ ಏನು ಇದನ್ನು ಬೈಟಿಗೆ ನಾವು ಎ ಅಲ್ಲಿ ಏನು ವ್ಯಾಲ್ಯೂ ಸ್ಟೋರ್ ಆಗಿದೆ ಇದನ್ನ ಬೈಟಿಗೆ ಕನ್ವರ್ಟ್ ಮಾಡ್ಬೋದಾ ನೋಡೋಣ. ಬೈಟ್ ಬಿ ಇಸ್ ಈಕ್ವಲ್ ಟು ಎ. ಪ್ರಿಂಟ್ ಬಿ. ಈಗ ರನ್ ಮಾಡಿದ್ರೆ ನೋಡಿ, ಕೆನಾಟ್ ಕನ್ವರ್ಟ್ ಫ್ರಮ್ ಇಂಟ್ ಟು ಬೈಟ್. ಓಕೆನಾ, ಈಗ ನಾವು ಇಂಟ್ದು ಏನು ಸ್ಟೋರೇಜ್ ರೇಂಜೇ ಬೇರೆ, ಬೈಟ್ದು ರೇಂಜೇ ಬೇರೆ ಇರುತ್ತೆ. ಬಟ್ ನಾವು ಇದನ್ನು ಬೈಟಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಎಕ್ಸ್ಪ್ಲಿಸಿಟ್ಲಿ ಆಗಿ ಕನ್ವರ್ಟ್ ಮಾಡಬೇಕು. ಎಕ್ಸ್ಪ್ಲಿಸಿಟಿ ಅಂದರೆ ಏನು, ಅದನ್ನೇ ನಾವು ಕ್ಯಾಸ್ಟಿಂಗ್ ಅಂತೀವಲ್ಲ, ಟೈಪ್ ಕ್ಯಾಸ್ಟಿಂಗ್ ಅಂತ, ಇದನ್ನೇ ಕ್ಯಾಸ್ಟಿಂಗ್ ಅನ್ನೋದು. ಹಿಂಗೆ ಬೈಟಿಗೆ ಕನ್ವರ್ಟ್ ಮಾಡಬೇಕು ನೋಡಿ, ಎಕ್ಸ್ಪ್ಲಿಸಿಟ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಈಗ ಯು ಗಾಟ್ ಎನ್ ಔಟ್ಪುಟ್ ಆಸ್ 2. ಓಕೆನಾ, ಅದೇ ಬೈಟಲ್ಲಿರೋ ವ್ಯಾಲ್ಯೂನ ಇಂಟಿಗೆ ಕನ್ವರ್ಟ್ ಮಾಡ್ಬೋದಾ ನೋಡೋಣ. 3 ಅಂತ ಕೊಡ್ತೀನಿ. ಟು ಬಿ ನೋಡಿ, ಇಲ್ಲಿ ಯಾವುದೇ ಎರರ್ ಬರಲ್ಲ. ಏಕೆ, ಬೈಟು ಸ್ಟೋರೇಜ್ ರೇಂಜ್ ಕಮ್ಮಿ ಇರುತ್ತೆ, ಬಟ್ ಇಂಟ್ದು ಜಾಸ್ತಿ ಇರುತ್ತೆ ನೋಡಿ. ವಿ ಗಾಟ್ ಎಸ್ ಔಟ್ಪುಟ್. ಓಕೆನಾ, ಬಟ್ ಬೈಟಿಂದ ಇಂಟಿಗೆ ಕನ್ವರ್ಟ್ ಮಾಡ್ಬೋದು. ಅದೇ ನೆಕ್ಸ್ಟು ಇಂಟಿಂದ ಫ್ಲೋಟಿಗೆ ಕನ್ವರ್ಟ್ ಮಾಡ್ಬೋದಾಗೋದೇ ನೋಡೋಣ. ಫ್ಲೋಟಿಗೆ ಬೇಡ, ಫ್ಲೋಟ್ನೇ ಕನ್ವರ್ಟ್ ಮಾಡೋಕ್ಕಾಗಲ್ಲ. ಫ್ಲೋಟ್ ವ್ಯಾಲ್ಯೂ ಇದನ್ನು ಇಂಟೇನು ಆ ವ್ಯಾಲ್ಯೂನ ಇಂಟಿಗೆ ಕನ್ವರ್ಟ್ ಮಾಡೋಕ್ಕಾಗುತ್ತೆ ನೋಡೋಣ. ನೋಡಿ, ಇಂಪ್ಲಿಸಿಟ್ ಕನ್ವರ್ಷನ್ ಮಾಡ್ತಾ ಇರೋದು ನಾವು. ಇಂಪ್ಲಿಸಿಟ್ ಟು ಎಕ್ಸ್ಪ್ಲಿಸಿಟ್ ಅಂತ ಕನ್ವರ್ಷನ್ ಇರುತ್ತೆ ನೋಡಿ. ಇಲ್ಲಿ ಮಿಸ್ ಮ್ಯಾಚ್ ಮಾಡೋಕ್ಕೆ ಹಾಗೆ ಡೈರೆಕ್ಟ್ ಹಂಗೆ ಮಾಡೋಕ್ಕಾಗಲ್ಲ. ಬಟ್ ಏನು ಮಾಡ್ಬೋದು, ಎಕ್ಸ್ಪ್ಲಿಸಿಟ್ ಆಗಿ ನಾವು ಕನ್ವರ್ಟ್ನ ಮಾಡ್ಬೋದು. ಹೆಂಗೆ ಆದರೆ ಎಕ್ಸ್ಪ್ಲಿಸಿಟ್ ಆಗಿ ಕನ್ವರ್ಟ್ ಮಾಡಿದ್ರೂ ಸಹ ಇಂಟಾಗಿ ಕನ್ವರ್ಟ್ ಮಾಡುವಂತ ನನಗೆ ಕೇಳ್ತಿದ್ದೀನಿ. ಇಂಟಾಗಿ ಕನ್ವರ್ಟ್ ಮಾಡುವಂತೆ ಫ್ಲೋಟ್ ವ್ಯಾಲ್ಯೂನ, ಆಗ ಏನು ವ್ಯಾಲ್ಯೂ ಸಿಗುತ್ತೆ ನನಗೆ ನೋಡೋಣ. 2.5 ಇಲ್ಲಿ ಚೇಂಜ್ ಮಾಡಿಲ್ಲ. ಈಗ ರನ್ ಮಾಡೋಣ ನೋಡಿ. ಈಗ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಪಾಯಿಂಟ್ ಸಮಥಿಂಗಲ್ಲಿ ವ್ಯಾಲ್ಯೂ ಇದೆಯಲ್ಲ ಅದು ಸಿಗೋದಿಲ್ಲ. ಆ ಥರ ನಮಗೆ ವ್ಯಾಲ್ಯೂಗಳನ್ನ ನಾವು ಕಳ್ಕೋಬೇಕಾಗುತ್ತೆ ಈ ಥರ ಕನ್ವರ್ಷನ್ ಮಾಡಬೇಕಾದ್ರೆ. ಆಮೇಲೆ ನೆಕ್ಸ್ಟು ಟೈಪ್ ಪ್ರಮೋಷನ್ ಅಂತ ಇದೆ. ಟೈಪ್ ಪ್ರಮೋಷನ್ ಹೆಂಗೆ ಅಂತ ನೋಡಿ ತಿಳ್ಕೊಳ್ಳೋಣ ಬನ್ನಿ.
ಬೈಟ್ ಎ ಈಸ್ ಈಕ್ವಲ್ ಟು 10 ಅಂತ ಕೊಡ್ತೀನಿ. ಇನ್ನೊಂದು ಬೈಟ್ ಬಿ ಈಸ್ ಈಕ್ವಲ್ ಟು 20. ಓಕೆ, ಈಗ ವ್ಯಾಲ್ಯೂಗಳನ್ನ ನಾನು ಬೈಟಲ್ಲಿ ಸ್ಟೋರ್ ಮಾಡಿದ್ದೀನಿ. ಬಟ್ ಈಗ ಇಲ್ಲಿ ವ್ಯಾಲ್ಯೂಗಳು, ಈಗ ಇದನ್ನು ಔಟ್ಪುಟ್ ತೆಗಿಯೋಕೆ ನೋಡೋಣ. ಒಂದು ಸೆಕೆಂಡ್ ನೋಡಿ, ಬೈಟ್ ವ್ಯಾಲ್ಯೂಗಳನ್ನ ಔಟ್ಪುಟ್ ತೆಗಿಯೋಕೆ ನೋಡ್ತೀನಿ. ಬೈಟ್ ಬಿ ಈಕ್ವಲ್ ಟು 20. ಈಗ ಟೈಪ್ ಪ್ರಮೋಷನಲ್ಲಿ ಇದನ್ನು ಹೀಗೆ ಆನ್ಸರ್ನ ತೆಗಿಯೋಕೆ ಔಟ್ಪುಟ್ ಬರುತ್ತೆ ನೋಡೋಣ. ಎ ಇಂಟು ಬಿ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ ನೋಡೋಣ. ರನ್ ಮಾಡ್ತಿದ್ದೀನಿ, 200 ಬರ್ತಾಯಿದೆ. ಈ ಆನ್ಸರು ನಾವು ಈಗ ಬೈಟಲ್ಲಿ ಇದೆಯಲ್ಲ, ಇದನ್ನ ಇಂಟಿಗೆ ಕನ್ವರ್ಟ್ ಮಾಡ್ಬೋದು. ನಮಗಿಂದ ಏನಾದ್ರು ವ್ಯಾಲ್ಯೂಗಳು ಇನ್ ದ ರೇಂಜ್ ಆಫ್ ಲಾಂಗ್ ರೇಂಜಲ್ಲಿ ವ್ಯಾಲ್ಯೂಗಳು ಬರ್ತಾ ಇದೆ ಅಂತಂದಾಗ ನಾವು ಏನು ಮಾಡ್ತೀವಿ, ಈಗ ಬೈಟಲ್ಲಿ ಸಾಲ್ತಾ ಇಲ್ಲ ಅಂತಂದರೆ ಆ ವ್ಯಾಲ್ಯೂನ ನಾವು ಇಂಟಿಗೆ ಪ್ರಮೋಷನ್ ಮಾಡ್ತೀವಿ. ಎ ಇಂಟು ಬಿ ಮಾಡ್ತೀನಿ. ಈಗ ಸಿನ ರನ್ ಮಾಡ್ತೀನಿ. ನೋಡಿ, ಈ ಥರ ಪ್ರಮೋಷನ್ ಮಾಡ್ಬೋದು. ಏನು ನಮ್ಮ ವ್ಯಾಲ್ಯೂಗಳಿದೆ ಇದನ್ನು ಇನ್ನು ಇಂಟಿಗೆ, ಈಗ ಬೈಟಿಂದ ಇಂಟಿಗೆ ನಾವು ಪ್ರಮೋಷನ್ ಕೊಡ್ತಾ ಇದ್ದೀನಿ ಆ ಥರ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ